ಒಂದು ಹಳ್ಳಿಯಲ್ಲಿ ರಾಹುಲ್ ಎಂಬ ಬಡ ಬಾಲಕ ತನ್ನ ತಾಯಿಯ ಜೊತೆ ವಾಸಿಸುತ್ತಿದ್ದನು. ರಾಹುಲ್ ತುಂಬಾ ಪ್ರಾಮಾಣಿಕ ಮತ್ತು ಒಳ್ಳೆಯ ಮನಸ್ಸಿನವನಾಗಿದ್ದನು. ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಅವನು ಹಾಲು ಮಾರುವ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಬೆಳಗ್ಗೆ ಹಾಲು ತಲುಪಿಸಿ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಂದು ಪರ್ಸ್ ಕಂಡುಬಂತು. ರಾಹುಲ್ ಅದನ್ನು ತೆಗೆದು ನೋಡಿದಾಗ ಅದರೊಳಗೆ ತುಂಬಾ ಹಣ ಮತ್ತು ಕೆಲವು ಮುಖ್ಯ ದಾಖಲೆಗಳು ಇದ್ದವು. ರಾಹುಲ್ ಯೋಚಿಸಿದನು, ಈ ಹಣದಿಂದ ನಾನು ಹೊಸ ಬಟ್ಟೆ ಮತ್ತು ಪುಸ್ತಕಗಳನ್ನು ಖರೀದಿಸಬಹುದು, ಆದರೆ ಇದು ನನ್ನದೂ ಅಲ್ಲ. ಅವನು ಪರ್ಸ್ ಒಳಗೆ ಇದ್ದ ಗುರುತಿನ ಚೀಟಿಯನ್ನು ನೋಡಿದನು. ಅದರಲ್ಲಿ ಹಳ್ಳಿಯ ದೊಡ್ಡ ವ್ಯಾಪಾರಿಯ ಹೆಸರು ಮತ್ತು ವಿಳಾಸ ಇತ್ತು. ರಾಹುಲ್ ತಕ್ಷಣ ಆ ವ್ಯಾಪಾರಿಯ ಮನೆಗೆ ಹೋದನು. ವ್ಯಾಪಾರಿ ತುಂಬಾ ಆತಂಕದಲ್ಲಿದ್ದನು, ಯಾಕೆಂದ್ರೆ ಆ ಪರ್ಸ್ನಲ್ಲಿ ಅವನ ವ್ಯಾಪಾರದ ಮುಖ್ಯ ಹಣ ಇತ್ತು. ರಾಹುಲ್ ಪರ್ಸನ್ನು ಕೊಟ್ಟಾಗ ವ್ಯಾಪಾರಿ ತುಂಬಾ ಸಂತೋಷಪಟ್ಟನು. ಅವನು ಕೇಳಿದನು, ಮಗನೇ, ನೀನು ಈ ಹಣವನ್ನ ನಿನ್ನ ಬಳಿಯೇ ಇಟ್ಟುಕೊಳ್ಳಬಹುದಿತ್ತು, ಏಕೆ ಮರಳಿಕೊಟ್ಟೆ? ರಾಹುಲ್ ನಗುಮುಖದಿಂದ ಹೇಳಿದನು, ಅಪ್ಪ ನನಗೆ ಯಾವಾಗಲೂ ಹೇಳುತ್ತಿದ್ದರು, ನಮ್ಮದು ಅಲ್ಲದ ವಸ್ತುವನ್ನು ತೆಗೆದುಕೊಳ್ಳಬಾರದು ಎಂದು. ವ್ಯಾಪಾರಿ ರಾಹುಲ್ನ ಪ್ರಾಮಾಣಿಕತೆಯನ್ನು ನೋಡಿ ಮೆಚ್ಚಿಕೊಂಡನು. ಅವನು ರಾಹುಲ್ಗೆ ಬಹುಮಾನವಾಗಿ ಹಣ ಕೊಟ್ಟನು ಮತ್ತು ಅವನ ವಿದ್ಯಾಭ್ಯಾಸದ ಎಲ್ಲಾ ಖರ್ಚನ್ನು ನೋಡಿಕೊಳ್ಳುವುದಾಗಿ ಹೇಳಿದನು. ಆ ದಿನದಿಂದ ರಾಹುಲ್ ಹಳ್ಳಿಯಲ್ಲಿ ಎಲ್ಲರಿಗೂ ಮಾದರಿಯಾದನು. ಎಲ್ಲರೂ ಅವನನ್ನು ಪ್ರಾಮಾಣಿಕ ಬಾಲಕ ಎಂದು ಕರೆಯಲು ಆರಂಭಿಸಿದರು. ನೀತಿ: ಪ್ರಾಮಾಣಿಕತೆ ಜೀವನದಲ್ಲಿ ಸದಾ ಗೌರವ ಮತ್ತು ಯಶಸ್ಸನ್ನು ತರುತ್ತದೆ.